ಫಾರ್ ಎಕ್ಸಾಂಪಲ್ ಈಗ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಿದ್ದಾರೆ, ಚೈನಾ ಕಳೆದ 20 ವರ್ಷಗಳಲ್ಲಿ ಇಡೀ ವಿಶ್ವದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ರೂಪದಲ್ಲಿದೆ. ಚೈನಾದ ಗ್ರೋತ್ ಸ್ಟೋರಿಯ ಹಿಂದಿನ ಕಾರಣವೂ ಕೂಡ ಅದೇ. ಅಮೆರಿಕ ಏನು ಹೇಳ್ತಾ ಇದೆ, ನಮಗೂ ಮತ್ತು ಚೈನಾಗೂ ಟ್ರೇಡ್ ಡೆಫಿಸಿಟ್ ಇದೆ. ಅವರು ನಾವೆಷ್ಟು ಆಮದು ಮಾಡ್ಕೊಳ್ತೇವೋ ಆ ನಮ್ಮ ರಫ್ತಿಗೆ ಅವರು ಟ್ಯಾಕ್ಸನ್ನು ಹಾಕ್ತಾರೆ, ಅದಕ್ಕೆ ಅನುಗುಣವಾಗಿ ಕರೆಸ್ಪಾಂಡಿಂಗ್ಲಿ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಹೇಳ್ತಾರೆ. ನೋಡಿ 30 ವರ್ಷದಲ್ಲಿ ಹೆಂಗೆ 30-35 ವರ್ಷದಲ್ಲಿ ಜಗತ್ತು ಬದಲಾಯಿತು. 1989-90 ನಾವು ಶಾಲೆಗೆ ಹೋಗ್ತಾ ಇರುವ ಸಮಯ, ಡಂಕಲ್ ಪ್ರಸ್ತಾವನೆಯ ಬಗ್ಗೆ ನಾವು ಬಹಳಷ್ಟು ಕೇಳ್ತಾ ಇದ್ವಿ. ಇಡೀ ಡಂಕಲ್ ಪ್ರಸ್ತಾವನೆಯನ್ನು ಥರ್ಡ್ ವರ್ಲ್ಡ್ ಕಂಟ್ರೀಸ್ಗಳು ಒಪ್ಪಬೇಕು ಅನ್ನುವ ರೀತಿಯಲ್ಲಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ವಿಶ್ವದ ಪ್ರವಾಸವನ್ನು ನಡೆಸ್ತಾ ಇದ್ರು. 35 ವರ್ಷಗಳ ನಂತರ ಚಿತ್ರಣ ಬದಲಾಗ್ತಾ ಇದೆ. ಅಮೆರಿಕಾದ ಅಧ್ಯಕ್ಷ, ಉಪಾಧ್ಯಕ್ಷ, ಸೆಕ್ರೆಟರಿ ಆಫ್ ಸ್ಟೇಟ್ ಏನು ಹೇಳ್ತಿದ್ದಾರೆ, ನಾವು ಪ್ರೊಟೆಕ್ಷನಿಸಮನ್ನು ಮಾಡ್ತೀವಿ. ಅವರು ಏನು ನೋಡಿ, ವಿಯೆಟ್ನಾಂನಿಂದ ಅತಿ ಹೆಚ್ಚು ಗೂಡ್ಸ್ಗಳು ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇದ್ವು. ಅಮೆರಿಕ ಏನು ಮಾಡ್ತೀಗ 10% ಬೇಸ್ಲೈನ್ ಟ್ಯಾರಿಫನ್ನು ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಅದು ಏಪ್ರಿಲ್ 2ರಿಂದ ಲಾಗೂ ಆಯಿತು. ಇಟ್ಸ್ ಲೈಕ್ ಅ ಬ್ಲಾಂಕೆಟ್. ಎಲ್ಲದಕ್ಕೂ 10% ಟ್ಯಾರಿಫನ್ನು ಕೊಡಲಿ. ಅಮೆರಿಕಾದ ಒಳಗಡೆ ಪ್ರವೇಶಿಸ್ತಕ್ಕಂಥ ಯಾವುದೇ ಗೂಡ್ಸ್ ಇದ್ರೂ ಕೂಡ 10% ಕೊಡಲೇಬೇಕು. ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದೆ. ಅದು ಏನು ಅವ್ರದ್ದು ಕ್ಯಾಲ್ಕುಲೇಷನ್ ಹೆಂಗೆ ಅಂತಂದರೆ, ಅಮೆರಿಕ ಎಷ್ಟು ಆಮದು ಮಾಡಿಕೊಳ್ಳುತ್ತೆ, ಅಮೆರಿಕ ಎಷ್ಟು ರಫ್ತು ಮಾಡುತ್ತೆ ಆ ದೇಶಕ್ಕೆ, ಅದರ ಆಧಾರದ ಮೇಲೆ. ಈಗ ಚೈನಾಗೆ ಅವರು 44% ಹಾಕಿದ್ದಾರೆ. ಅಂದರೆ ಚೈನೀಸ್ ಗೂಡ್ಸ್, ಫಾರ್ ಎಕ್ಸಾಂಪಲ್ ವಾಲ್ಮಾರ್ಟ್ ಚೈನಾದಿಂದ ಯಾವುದೋ ಒಂದು ಶೂಸ್ ತರಿಸ್ಕೊಳ್ತಾ ಇತ್ತು ಅಂದ್ಕೋಣ, $10 ಆ ಶೂಸ್ ಇದ್ದರೆ ಏಪ್ರಿಲ್ 9 ನಂತರ ಆ ಶೂಸ್ನ ಬೆಲೆ ಹೆಚ್ಚು ಕಡಿಮೆ $15.4 ಆಗುತ್ತೆ. ಯು ಇಮ್ಯಾಜಿನ್. ಬಾಂಗ್ಲಾದೇಶ್ ಅತಿ ಹೆಚ್ಚು ಬಟ್ಟೆಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುತ್ತೆ. ಆ ಬಟ್ಟೆಗಳ ಬೆಲೆ ಕರೆಸ್ಪಾಂಡಿಂಗ್ಲಿ 30%-32% ಜಾಸ್ತಿ ಮಾಡಿದೆ. ಕೇವಲ ಕೆನಡಾ ಮತ್ತು ಮೆಕ್ಸಿಕೋದ ಕೆಲ ಗೂಡ್ಸ್ಗಳಿಗೆ 10% ಬೇಸ್ ಟ್ಯಾರಿಫ್ ಹಾಕಿದ್ದು ಬಿಟ್ಟರೆ, ಬಹುತೇಕ ಅಮೇರಿಕಾದ ಮಿತ್ರರು ಅನ್ಸ್ಕೊಂಡಿರ್ತಕ್ಕಂಥ ಆಸ್ಟ್ರೇಲಿಯಾ, ಬ್ರಿಟನ್, ಯುರೋಪಿಯನ್ ದೇಶಗಳು, ಸೌತ್ ಕೊರಿಯಾ, ಜಪಾನ್, ಭಾರತ ಎಲ್ಲದರ ಮೇಲೂ ಟ್ಯಾರಿಫನ್ನು ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.